ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಬೆಂಕಿ ಅವಘಡದಲ್ಲಿ ಶುದ್ಧ ತಿಂಡಿ ಸಂಪೂರ್ಣ ಭಸ್ಮ. ಇಡ್ಲಿ ಸ್ಟೀವ್ನ ಕಂಟಕದಿಂದ ಹೋಟೆಲ್ ಆಯಿತು ಬೂದಿ. ರಸ್ತೆಗಿಳಿದ ರಾಯಲ್ ಎನ್ಫೀಲ್ಡ್ ಮೊದಲ ಇವಿ. ರೆಟ್ರೋ ಮಾಡೆಲ್ನಲ್ಲಿ ಬಂದಿದೆ ಮಾಡರ್ನ್ ಫೀಚರ್ಸ್. ಮತ್ತೆ ಪ್ರಾರಂಭವಾಗಲಿದೆ ಐಕಾನಿಕ್ ಪುಟಾಣಿ ರೈಲಿನ ಸಂಚಾರ. ಟೂರಿಸಂ ಡಿಪಾರ್ಟ್ಮೆಂಟ್ ಆಸೆಗೆ ನೈಋತ್ಯ ರೈಲ್ವೆ ಸಾಥ್. ಪ್ರವಾಸಿಗರು ಮರೆತಂತಿದೆ ಟೂರಿಸಂ ಎಥಿಕ್ಸ್. ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ. ತಿಂಗಳ ಹಿಂದೆ ಅಷ್ಟೇ ಅದ್ಧೂರಿಯಾಗಿ ಪ್ರಾರಂಭವಾಗಿದ್ದ ಶುದ್ಧ ತಿಂಡಿ ಹೋಟೆಲ್ ಬೆಂಕಿ ಅವಘಡಕ್ಕೆ ತುತ್ತಾಗಿ ಸುಟ್ಟು ಭಸ್ಮವಾಗಿದೆ. ಬೆಂಗಳೂರಿನ ನೈಸ್ ರಸ್ತೆಯ ಸೋಂಪುರದಲ್ಲಿ ಪ್ರಾರಂಭವಾಗಿದ್ದ ಈ ಹೋಟೆಲ್ ಕಳೆದ ಮಾರ್ಚ್ ತಿಂಗಳಿನಲ್ಲಿ ಉದ್ಘಾಟನೆಗೊಂಡಿತ್ತು. ತುಂಬಾ ಕಡಿಮೆ ಅವಧಿಯಲ್ಲಿ ಆಹಾರ ಪ್ರಿಯರ ನೆಚ್ಚಿನ ಅಡ್ಡವಾಗಿದ್ದ ಶುದ್ಧ ತಿಂಡಿ ಈಗ ಸಂಪೂರ್ಣವಾಗಿ ಅಗ್ನಿಗೆ ಆಹುತಿಯಾಗಿದೆ. ವರದಿಗಳ ಪ್ರಕಾರ ಅಡುಗೆ ಮನೆಯಲ್ಲಿದ್ದ ಇಡ್ಲಿ ಸ್ಟೀಮರ್ನಿಂದ ಉಂಟಾದ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಆಕಸ್ಮಿಕವಾಗಿ ನಡೆದಿರುವ ಈ ಘಟನೆಯಲ್ಲಿ ಹೋಟೆಲ್ ಸ್ಟಾಫ್ಗಳ ಸಮಯ ಪ್ರಜ್ಞೆಯಿಂದಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಪ್ರತಿಷ್ಠಿತ ಮೋಟಾರ್ ಕಂಪನಿ ರಾಯಲ್ ಎನ್ಫೀಲ್ಡ್ ಮೊದಲ ಬಾರಿಗೆ ಇವಿಯನ್ನು ಪರಿಚಯಿಸಿದೆ. ತನ್ನ ವಿಭಿನ್ನ ಶೈಲಿ ಮತ್ತು ಅತ್ಯಾಕರ್ಷಕ ರೈಡ್ ಅನುಭವದ ಮೂಲಕ ರೈಡರ್ಗಳ ಸಂಗಾತಿಯಾಗಿರುವ ರಾಯಲ್ ಎನ್ಫೀಲ್ಡ್ ತನ್ನ ರೆಟ್ರೋ ಮಾಡೆಲ್ನಲ್ಲಿ ಇವಿಯನ್ನು ಪರಿಚಯಿಸಿದೆ. ಫ್ಲೈಯಿಂಗ್ ಫ್ಲಿಯಾ C6 ರಸ್ತೆಗಿಳಿದಿರುವ ಹೊಸ ರೈಡರ್ಸ್ ಫೇವರಿಟ್ ಇವಿ ಆಗಿದ್ದು, ಹಲವಾರು ಅತ್ಯಾಕರ್ಷಕ ಫೀಚರ್ಸ್ಗಳೊಂದಿಗೆ ಫುಲ್ ಚಾರ್ಜ್ನಲ್ಲಿ 154 ಕಿಲೋಮೀಟರ್ಗಳವರೆಗೆ ಪ್ರಯಾಣಿಸಬಹುದು ಎಂದು ಕಂಪನಿ ತಿಳಿಸಿದೆ. ಗರಿಷ್ಠ ವೇಗ ಗಂಟೆಗೆ 115 ಕಿಲೋಮೀಟರ್ ತಲುಪುವ ಸಾಮರ್ಥ್ಯ ಹೊಂದಿದ್ದು, ಚಾರ್ಜಿಂಗ್ ವಿಷಯಕ್ಕೆ ಬಂದರೆ ಬಳಕೆದಾರರ ಅನುಕೂಲಕ್ಕೆ ತಕ್ಕಂತೆ ಈ ಮಾಡೆಲ್ ಡಿಸೈನ್ ಮಾಡಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಕಾಪರ್ ಕೋಸ್ಟ್ ಯುನೆಸ್ಕೋ ಮಾನ್ಯತೆ ಪಡೆದ ಜಾಗತಿಕ ಭೂವೈಜ್ಞಾನಿಕ ಉದ್ಯಾನವನವಾಗಿದೆ. ಸುಮಾರು 25 ಕಿಲೋಮೀಟರ್ ಉದ್ದದ ಈ ಕರಾವಳಿ ತೀರವನ್ನು ತೆರೆದ ಭೂವಿಜ್ಞಾನ ಪುಸ್ತಕ ಎಂದು ಕರೆಯಲಾಗುತ್ತದೆ. ಇಲ್ಲಿರುವ ಬಂಡೆಗಳು ಸುಮಾರು 460 ಮಿಲಿಯನ್ ವರ್ಷಗಳಷ್ಟು ಹಳೆಯವು. ಅಗ್ನಿ ಪರ್ವತಗಳ ಸ್ಫೋಟದಿಂದ ಉಂಟಾದ ಬಂಡೆಗಳು, ಹಿಮ ನದಿಗಳ ಚಲನೆಯ ಗುರುತುಗಳು ಮತ್ತು ಸಮುದ್ರದ ಅಲೆಗಳಿಂದ ನಿರ್ಮಾಣವಾದ ವಿಚಿತ್ರ ಆಕಾರದ ಗುಹೆಗಳು ಇಲ್ಲಿವೆ. ಇತಿಹಾಸ ಪೂರ್ವ ಕಾಲದಲ್ಲಿ ಈ ಭೂಭಾಗ ಹೇಗಿತ್ತು ಎಂಬುದಕ್ಕೆ ಇದು ಜೀವಂತ ಸಾಕ್ಷಿಯಾಗಿದೆ. 19ನೆಯ ಶತಮಾನದಲ್ಲಿ ಈ ಪ್ರದೇಶವು ತಾಮ್ರದ ಗಣಿಗಾರಿಕೆಗೆ ಜಗತ್ಪ್ರಸಿದ್ಧವಾಗಿತ್ತು. ಈ ಕರಾವಳಿಯುದ್ದಕ್ಕೂ ಸಾಗುವ ರಸ್ತೆಯು ಯುರೋಪಿನ ಅತ್ಯಂತ ಸುಂದರವಾದ ಡ್ರೈವಿಂಗ್ ಹಾದಿಗಳಲ್ಲಿ ಒಂದು. ಕಾಪರ್ ಕೋಸ್ಟ್ ಯಾವ ದೇಶದಲ್ಲಿದೆ? 2 ದಶಕದ ಹಿಂದೆ ತನ್ನ ಸಂಚಾರ ನಿಲ್ಲಿಸಿದ್ದ ಕಾರವಾರದ ಐಕಾನಿಕ್ ಪುಟಾಣಿ ರೈಲಿಗೆ ಮತ್ತೆ ಚಾಲನೆ ದೊರೆಯಲಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್ ಅರಬ್ಬಿ ಸಮುದ್ರದ ಅಬ್ಬರದ ಮಧ್ಯೆ ಸಂಚರಿಸ್ತಾ ಇತ್ತು. ಆದರೆ ಟ್ಯಾಗೋರ್ ಕಡಲ ತೀರದ ಶೆಡ್ನಲ್ಲಿ ಮೂಲೆ ಗುಂಪಾಗಿ ನಿಂತಿರುವ ಈ ಲಿಟಲ್ ಟ್ರೈನ್ಗೆ ಸದ್ಯ ಮರುಜೀವ ನೀಡಲು ನೈಋತ್ಯ ರೈಲ್ವೆ ನಿರ್ಧರಿಸಿದೆ. ರೈಲಿನ ದುರಸ್ತಿ ಮತ್ತು ನವೀಕರಣದ ಕುರಿತು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ. ನುರಿತ ತಜ್ಞರು ಹಳಿ ಮರು ನಿರ್ಮಾಣದ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರಿಗೆ ಸಂತಸದ ಸುದ್ದಿಯನ್ನ ನೀಡಲಿದೆ ಎಂದು ಉಪನಿರ್ದೇಶಕಿ ಮಂಗಳಗೌರಿ ಭಟ್ ತಿಳಿಸಿದ್ದಾರೆ. ಪ್ರವಾಸಕ್ಕೆಂದು ಹೋದ ಮೇಲೆ ಪ್ರವಾಸಿಗರಿಗೂ ಕೆಲವು ಜವಾಬ್ದಾರಿಗಳಿರುತ್ತವೆ ಎಂಬ ಮಾತನ್ನ ಅನೇಕರು ಮರೆತಿದ್ದಾರೆ. ಇದಕ್ಕೆ ಸಾಕ್ಷಿ ಇತ್ತೀಚೆಗೆ ವೈರಲ್ ಆದ ಗೋವಾ ಹೋಟೆಲ್ ಸಿಬ್ಬಂದಿ ಮಾತು. ವಿಡಿಯೋದಲ್ಲಿ ನೀಡಿರುವ ಸ್ಟಾಫ್ ಹೇಳಿಕೆಯ ಪ್ರಕಾರ ಮುಂಬೈ ಮತ್ತು ಬೆಂಗಳೂರಿನಿಂದ ಆಗಮಿಸುವ ಪ್ರವಾಸಿಗರು ತುಂಬಾ ಸಮಾಧಾನಿಗಳಾಗಿರುತ್ತಾರೆ. ಆದರೆ ದೆಹಲಿಯಿಂದ ಆಗಮಿಸುವ ಪ್ರವಾಸಿಗರು ತುಂಬಾ ರೂಢ್ ಹಾಗೂ ಅತಿರೇಕದಿಂದ ವರ್ತಿಸುತ್ತಾರೆ. ಈ ಹೇಳಿಕೆ ವೈರಲ್ ಆಗುತ್ತಿದ್ದಂತೆ ಪರ ವಿರೋಧದ ಚರ್ಚೆ ತಾರಕಕ್ಕೇರಿದೆ. ಕೆಲವರಂತೂ ದೆಹಲಿಯ ಯಾವ ಪ್ರವಾಸಿಗರು ಆ ಹೋಟೆಲ್ಗೆ ಹೋಗಬಾರದು ಎಂಬ ಕಾಮೆಂಟ್ಗಳ ಸುರಿಮಳೆಗೈದಿದ್ದಾರೆ. ಅದೇನೇ ಇರಲಿ, ಹೋಟೆಲ್ ಸ್ಟಾಫ್ಗಳೊಂದಿಗೆ ಮಾತುಕತೆ ನಡೆಸುವಾಗ ಪ್ರವಾಸಿಗನಾಗಿ ಬಂದಿರುವ ನಮ್ಮ ನಡವಳಿಕೆ ಬಗ್ಗೆ ಶಿಸ್ತನ್ನ ಬೆಳೆಸಿಕೊಳ್ಳುವುದರಿಂದ ಪ್ರವಾಸ ಪ್ರಯಾಸವಾಗುವುದಿಲ್ಲ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.